ಎಲ್ಲರಿಗೂ ನಮಸ್ಕಾರ. ಎಸ್ ಎಲ್ ಭೈರಪ್ಪ ಅವರ ತಬ್ಬಲಿಯು ನೀನಾದೆ ಮಗನೇ ಕಾದಂಬರಿಯನ್ನು ಮುಂದುವರಿಸೋಣ. ವೆಂಕಟರಮಣನ ಜೊತೆಗೆ ಮಾತುಕತೆ ಆದಮೇಲೆ ಹಿಲ್ಡಾಗೆ ಸಿಟ್ಟು ಬರುತ್ತೆ. ಆನಂತರ ಅವಳು ಅವತ್ತು ಒಂದು ಗೋವಿನ ವಧೆ ಮಾಡಲೇಬೇಕು ಅಂದ್ಬಿಟ್ಟು ಪುಣ್ಯಕೋಟಿ ಒಂದು ಹಸುವನ್ನು ತಗೊಂಡು ಅದನ್ನು ಕೊಂದು ಅಡುಗೆನೂ ಮಾಡಿಸಿ ತಿಂತಾಳೆ. ಅವಳಿಗೇನೋ ಇದರಿಂದ ಮನಸ್ಸಿಗೆ ನೆಮ್ಮದಿ ಸಿಕ್ಕಬಹುದು. ಆದರೆ ಹಳ್ಳಿ ಜನಕ್ಕೆ ಈ ವಿಷಯ ಎಲ್ಲ ಗೊತ್ತಾಗುತ್ತೆ. ಎಲ್ಲರೂ ಕಾಳಿಂಗನ ಮನೆ ಹತ್ರ ಸೇರಿಕೊಂಡು ಗಲಾಟೆ ಮಾಡ್ತಾರೆ. ಆನಂತರ ಇಬ್ಬರು ಪಂಚಗವ್ಯ ತಗೋಬೇಕು, ಊರಿಗೆ 1000 ರೂಪಾಯಿ ದಂಡ ಕಟ್ಟಬೇಕು, ಗುಡಿ ಕಲ್ಯಾಣಿಗೆ ಹಾಕ್ಕೊಂಡಿರೋ ಪಂಪ್ ಮೆಷಿನನ್ನು ಕಿತ್ತು ಹಾಕಬೇಕು ಅಂತೆಲ್ಲ ಹೇಳ್ತಾರೆ. ಆಗ ಕಾಳಿಂಗ ಹೇಳ್ತಾನೆ, ನಾನೇನೋ ಪಂಚಗವ್ಯದ ವಿಷಯ ನೀವು ಹೇಳಿದಾಗೆ ಕೇಳ್ತೀನಿ, ತಗೋತೀನಿ, ಆದರೆ ಬೇರೆ ಜಾತಿಯವಳಾದ ಅವಳಿಗೆ ಅದನ್ನು ನಾನು ಹೇಗೆ ಹೇಳೋದು ಅಂದಾಗ ಕತೆ ಮುಂದುವರಿಸೋಣ. ನಿನ್ನ ಮದುವೆ ಮಾಡ್ಕೊಂಡ್ಮೇಲೆ ಅವಳ ಜಾತಿ ಬೇರೆ ಹೆಂಗಾಗ್ತದೋ ಅಂತ ವೆಂಕಟೇಗೌಡ ಕೇಳ್ತಾನೆ. ಆ ಜಾತಿ ಮಾತು ಈಗ ಬೇಡ, ಅವಳು ಅದಕ್ಕೆ ಒಪ್ಪಲ್ಲ ಅಂತ ಕಾಳಿಂಗ ಹೇಳ್ತಾನೆ. ಒಪ್ಪದೇ ಇದ್ದರೆ ಎದೆಗೆ ಒಬ್ಸು, ನೀನೇನು ಗಂಡಸು ಹುಟ್ಟಿದ ಮಗ ಅಲ್ಲೇಂದ ಅಂತ ವೆಂಕಟೇಗೌಡ ಹೇಳ್ತಾನೆ. ಕಾಳಿಂಗ ಈ ಮಾತಿಗೆ ಏನೂ ಉತ್ತರ ಹೇಳೋದಿಲ್ಲ. ನಂತರ ಕೇಳ್ತಾನೆ, ಅದು ಸರಿ, ಕಲ್ಯಾಣಿಗೆ ಹಾಕಿರೋ ಪಂಪ್ ಯಾಕೆ ತೆಗಿಬೇಕು, ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತಾನೆ. ದೇವರಿಗೆ ಅಂತ ಕಲ್ಯಾಣಿ ಕಟ್ಸಿದ್ರೆ ಅದ್ರ ನೀರನ್ನು ನೀನು ಸ್ವಂತ ಕೆಲಸಕ್ಕೆ ಹೆಂಗೆ ತಗೊಂತೀಯಾ ಅಂತ ಒಬ್ಬ ಹಳ್ಳಿಗ ಹೇಳ್ತಾನೆ. ನಮ್ಮ ಅಜ್ಜ ಕಟ್ಸಿದ ಕಲ್ಯಾಣಿ ನೀರನ್ನು ಉಪಯೋಗಿಸೋ ಅಧಿಕಾರ ನನಗಿದ್ದೇ ಇದೆ, ಅದು ನನ್ನ ಜಮೀನಲ್ಲಿರೋ ಬಾವಿ ಅಂತ ಕಾಳಿಂಗ ಹೇಳ್ತಾನೆ. ಆಗ ವೆಂಕಟರಮಣ ಹೇಳ್ತಾನೆ, ಸರಿಯಪ್ಪ, ನಿಮ್ಮ ಅಜ್ಜನ ಸ್ವಂತ ಆಸ್ತಿ ಮೇಲೆ ನಿನಗೆ ಅಧಿಕಾರ ಇದೆ, ಆದರೆ ಧರ್ಮವಾಗಿ ಮಾಡಿದ್ರ ಮೇಲೆ ಯಾವ ಅಧಿಕಾರನೂ ಇಲ್ಲ. ಒಂದು ವೇಳೆ ನಿಮ್ಮ ಅಜ್ಜನೇ ಬದುಕಿದ್ರು ಕೂಡ ಅವನಿಗೂ ಯಾವ ಅಧಿಕಾರನೂ ಇರ್ತಾ ಇರಲಿಲ್ಲ, ಶಾಸ್ತ್ರನೇ ಹಾಗೆ ಹೇಳುತ್ತೆ ಅಂದಾಗ ಈ ಮಾತನ್ನು ಕೇಳಿದ ತಾಯವ್ವ ಹೌದು ಅನ್ನೋ ಹಾಗೆ ಬಲಮುಷ್ಟಿಯನ್ನು ಹಿಡಿದು ಎಡ ಅಂಗೈ ಮೇಲೆ ಗೂದ್ಕೊತಾಳೆ. ಈಗ ವೆಂಕಟೇಗೌಡ ಹೇಳ್ತಾನೆ, ನೋಡು, ನಿಮ್ಮ ಅಜ್ಜ ಬರೀ ಒಡ್ರಿಗೆ ಮಾತ್ರ ಕಾಸು ಕೊಟ್ಟಿದ್ದು, ಇದಕ್ಕೆಲ್ಲ ಎತ್ತು ಗಾಡಿ ಇವುಗಳನ್ನೆಲ್ಲ ತಗೊಂಬಂದು ಗಂಡಾಳು ಸೇರ್ಕೊಂಡು ಗೈದವ್ರು ಯಾರು ಅಂದ್ಕೊಂಡಿದೀಯಾ, ಊರೊಟ್ಲೆ ಮಾಡಿದ ಕೆಲಸ ಇದು ಅಂದಾಗ, ಅದ್ರ ನೀರನ್ನು ನಾನು ಹಾಯಿಸ್ಕೊಂಡ್ರೆ ಹೊಲಕ್ಕೆ ಹಾಯಿಸೋದು, ದೇವಸ್ಥಾನಕ್ಕೆ ಏನು ನಷ್ಟ ಅಂತ ಕಾಳಿಂಗ ಕೇಳ್ತಾನೆ. ವೆಂಕಟರಮಣ ಹೇಳ್ತಾನೆ, ನೋಡು, ಈ ವಿಷಯವಾಗಿ ನೀನು ಎಷ್ಟೋ ಸಲ ನನ್ನ ಕೈಲಿ ವಾದನೂ ಮಾಡಿದ್ಯಾ, ಹಾಗೆ ನಾನು ಸಮಂಜಸವಾಗಿ ಶಾಸ್ತ್ರದ ಆಧಾರದಿಂದ ಉತ್ತರನೂ ಹೇಳಿದ್ದೀನಿ, ಮತ್ತೆ ಅದನ್ನೇ ಕೇಳಬೇಡ ಅಂತಾನೆ. ಅಷ್ಟರಲ್ಲಿ ಜಮಾಲನ್ನು ಹಿಡಿಯೋಕ್ಕೆ ಹೋಗಿದ್ದ 3 ವಾಪಸ್ ಬರ್ತಾರೆ. ಅವರಲ್ಲಿ ಒಬ್ಬನ ತೋಳಿಂದ ರಕ್ತ ಸುರಿತಿರುತ್ತೆ. ಕೈಲಿ ಒಂದು ಚಾಕನ್ನು ಹಿಡ್ಕೊಂಡಿದ್ದ ಮಾಟ ಹತ್ರ ಬಂದು ಹೇಳ್ತಾನೆ, ಸೂಳೆ ಮಗನ ಓಡಿಸ್ಕೊಂಡು ಹೋದ್ವು, ರಸ್ತೆ ಆಚೆ ಕಡೆಯಲ್ಲಿ ನೀನು ಹಿಡ್ಕಂತಿದ್ವಿ, ನನ್ನ ಮಗ ಚಡ್ಡಿ ಜೇಬಿಂದ ಈ ಚಾಕು ತೆಗೆದು ಹೊಡೆದು ಬಿಟ್ಟ, ಪುಟ್ಟನ ರೆಟ್ಟೆಗೆ ಬಿತ್ತು, ಇವನು ಅಯ್ಯಯ್ಯೋ ಅಂತ ಬಡ್ಕಂಡ, ನಾವು ಈ ಕಡೆ ತಿರುಗಿದ್ವು, ಅವನು ಓಟ್ಬಿಟ್ಟ, ಕತ್ಲೆಯಲ್ಲಿ ಕಾಣಲೇ ಇಲ್ಲ ಕಣ್ರಪ್ಪ ಅಂತಾನೆ. ಕಾಳಿಂಗ ಒಳಗಡೆ ಹೋಗ್ತಾನೆ. ನೀರು, ಬೋರಿಕ್ ಪೌಡರು, ಟಿಂಚರು, ಹತ್ತಿ, ಬ್ಯಾಂಡೇಜ್ಗಳನ್ನು ತಂದು ತಾನೇ ಗಾಯವನ್ನು ತೊಳೆದು ಔಷಧಿ ಹಾಕ್ತಾನೆ. ಗಾಯ ಅಷ್ಟೊಂದು ಆಳವಾಗೇನೂ ಆಗಿರೋದಿಲ್ಲ. ಈ 3 ಈಗ ಪಂಚಾಯತ್ ಹತ್ರನೇ ಕೂತ್ಕೊತಾರೆ. ವೆಂಕಟರಮಣ ಕಾಳಿಂಗನಿಗೆ ಹೇಳ್ತಾನೆ, ನೋಡು, ಈ ವಿಷಯದಲ್ಲಿ ವಾದ ಬೇಡ, ಸುಮ್ಮನೆ ಕಲ್ಯಾಣಿಯಿಂದ ಪಂಪನ್ನು ತೆಗೆದುಬಿಡು ಅಂತ. 10 ನಿಮಿಷ ಯೋಚನೆ ಮಾಡಿ ಕಾಳಿಂಗ ಹೇಳ್ತಾನೆ, ಆಯಿತು, ತಗೋತೀನಿ, ತೆಗೆದುಕೊಡ್ತೀನಿ, ಬೇರೆ ಬಾವಿ ತೋಡಿಸ್ಬೇಕು ಅಂದರೆ ಒಂದು 10,000 ಖರ್ಚಾಗುತ್ತೆ, ಅದೇ ನನಗೆ ದೊಡ್ಡ ಲೆಕ್ಕದ್ದಲ್ಲ, ಆದರೆ ಇನ್ನೊಂದು ಬಾವಿ ಆಗೋ ತನಕ ಹೊಗೆ ಗಿಡದ ಗತಿ ಏನು, ಬೇರೆ ಬಾವಿ ಸಿದ್ಧ ಮಾಡ್ಕೊಂಡ್ಮೇಲೆ ಇದನ್ನು ತಕ್ಕೋತೀನಿ ಅಂತಾನೆ. ವೆಂಕಟರಮಣನ ಮನಸ್ಸಿಗೆ ಅದು ಸ್ವೀಕಾರಾರ್ಹವಾದ ಮಾತು ಅನಿಸುತ್ತೆ. ಅವನು ಹಾಗೇನೆ ಹೇಳೋದು ಅಂತ ಅಂದ್ಕೊತಾನೆ. ಆದರೆ ಅಷ್ಟರಲ್ಲಿ ವೆಂಕಟೇಗೌಡ ಹೇಳ್ತಾನೆ, ಅದೆಲ್ಲ ಬೇಡಪ್ಪ, ತಿಕ್ಕಬೇಕು ಅಂದರೆ ಈಗಲೇ ತಿಕ್ಕಂಬಿಡು, ನೀರು ಬೇಕಾದರೆ ನೀನು ದೊಡ್ಡ ಬಾವಿಲಿ ಹಾಯಿಸ್ಕ ಅಂತ. ಆದರೆ ದೊಡ್ಡ ಬಾವಿ ಫಾರ್ಮ್ಗಿಂತ ಸ್ವಲ್ಪ ತಗ್ಗಲ್ಲಿತ್ತು. ಅದರ ಟ್ಯಾಂಕಿನ ಎತ್ತರವನ್ನು ನಿರ್ಣಯಿಸುವಾಗ ಫಾರ್ಮಿಗೆ ನೀರು ಹಾಯಿಸೋ ದೃಷ್ಟಿಯಿಂದ ಯೋಚಿಸಿರಲಿಲ್ಲ. ಆದರೂ ಕಾಳಿಂಗ ಒಂದು ನಿರ್ಧಾರಕ್ಕೆ ಬರ್ತಾನೆ. ದೊಡ್ಡದು ಕಬ್ಬಿಣದ ಟ್ಯಾಂಕು, ಕೆಳಗಿನ ಕಟ್ಟಡವನ್ನು ಏರಿಸಿ ಅದರ ಎತ್ತರವನ್ನು ಹೆಚ್ಚಿಸ್ಕೊಂಡ್ರೆ ಇದರ ನೀರನ್ನು ಫಾರ್ಮ್ಗೆ ಹಾಯಿಸ್ಕೋಬಹುದು, ಆದರೆ ರಸ್ತೆ ಒಳಗಿಂದ ಒಂದು ಪೈಪ್ ಹೋಗಬೇಕು, ಇಷ್ಟನ್ನು ಇನ್ನೊಂದು 8-10 ದಿನಗಳಲ್ಲೇ ಮಾಡಿ ಮುಗಿಸ್ಬಹುದು ಅಂತ. ಸರಿ, ನಾಳೆನೇ ತೆಗೆದು ಹಾಕ್ತೀನಿ ಅಂತ ಅವನು ಹೇಳಿದ್ರೆ ಗುಂಪಿನ ಜನ ಕೇಳೋದಿಲ್ಲ. ಆಗದು ಈಗಲೇ ತೆಗೆದಾಕ್ಬಾ ಅಂತಾರೆ. ಒಂದು ರೀತಿಯ ಅಪಮಾನ, ನಿಸ್ಸಹಾಯಕತೆ
ಆದರೆ ದೂರದೃಷ್ಟಿಯ ತಾಳ್ಮೆಗಳಿಂದ ಕಾಳಿಂಗ ಮೇಲೆ ಹೇಳ್ತಾನೆ. ಮನೆ ಒಳಗೆ ಹೋಗಿ ಟೂಲ್ ಕಿಟ್ಟು ಮತ್ತು ಹಾರೆಗಳನ್ನು ತಗೊಂಡು ಬರ್ತಾನೆ. ನಡೀರಿ, ನೀವು ಸಹಾಯ ಮಾಡಿ ಅಂತಾನೆ. ವೆಂಕಟೇಗೌಡನು ಸೇರಿ ಕೆಲವಾರು ಗಂಡಾಳುಗಳು ಅವನ ಹಿಂದೆ ಹೋಗ್ತಾರೆ. ಕಂಬಕ್ಕೆ ಹಾಕಿದ್ದ ವಿದ್ಯುತ್ತಿನ ಬಲ್ಬು ಉರಿತಿರುತ್ತೆ. ಅವನು ಒಂದೊಂದಾಗಿ ಯಂತ್ರದ ತಿರುಪುಗಳನ್ನು ಬಿಚ್ಚಕ್ಕೆ ಪ್ರಾರಂಭಿಸ್ತಾನೆ. ಎಲ್ಲವನ್ನು ಬಿಚ್ಚಿದ ಮೇಲೆ ಅವನು ಹೇಳಿದ ಹಾಗೆ ಗಂಡಾಳುಗಳು ಒಂದೊಂದೇ ಭಾಗವನ್ನು ಹೊತ್ತು ಕೆಳಗೆ ತಂದು ಹಾಕ್ತಾರೆ. ಆ ನಂತರ ಅವರ ಎಲ್ಲವನ್ನು ಟ್ರ್ಯಾಕ್ಟರ್ನ ಶೆಡ್ಗೆ ಕಳಿಸ್ತಾರೆ. ಪಂಪಿಗಾಗಿ ಕಟ್ಟಿದ್ದ ಸಿಮೆಂಟಿನ ಜಗಳಿಯನ್ನು ಆಳುಗಳನ್ನೇ ಹಾರೆಯಿಂದ ಒಡೆದು ಹಾಕ್ತಾರೆ. ಇಷ್ಟೆಲ್ಲ ಆಗೋ ಹೊತ್ತಿಗೆ ನಡುರಾತ್ರಿ ಮೀರ್ಬಿಟ್ಟಿರುತ್ತೆ. ಎಲ್ಲ ಕಡೆನೂ ಕತ್ಲೆ ಗೌವು ಅಂತಿರುತ್ತೆ. ಅಷ್ಟರಲ್ಲಿ ಹೆಂಗಸರು ಮಕ್ಕಳ ಗುಂಪೆಲ್ಲ ಊರಿಗೆ ಹೊರಟೋಗಿರುತ್ತೆ. ಕಾಳಿಂಗ ಮನೆಗೆ ಬರ್ತಾನೆ. ವೆಂಕಟೇಗೌಡನ ಕೈಯಲ್ಲಿ 1,000 ರೂಪಾಯಿ ನೋಟನ್ನು ಕೊಡ್ತಾನೆ. ನಾಳೆ ಬೆಳಗ್ಗೆ ಪೂಜೆ ಹೊತ್ತಿಗೆ ದೇವಸ್ಥಾನಕ್ಕೆ ಬಂದು ಗಂಡ ಹೆಂಡ್ರಿಬ್ರು ಪಂಚಗವ್ಯ ತಗೋಬೇಕು ಅಂತ ಹೇಳಿ ಉಳಿದ ಜನ ಹೊರಟೋಗ್ತಾರೆ. ಇಲ್ಲಿ ಅಪಮಾನದಿಂದ ತಪ್ತಳಾದ ಹಿಲ್ಡಾ ಅದುವರೆಗೂ ಎಚ್ಚರವಾಗಿ ಮಲ್ಕೊಂಡಿರ್ತಾಳೆ. ಜಮಾಲ್ನ ಬೀಬಿ ಕೂಡ ಶೆಡ್ಡಲ್ಲಿ ಒಬ್ಬಳೇ ಇರೋಕ್ಕೆ ಹೆದರ್ಕೊಂಡು ಹಿಲ್ಡಾಳ ವಾಸದ ಮನೆಯ ಒಳ ಅಂಗಳದಲ್ಲಿ ನಿದ್ದೆ ಇಲ್ಲದೆ ಮಲಗಿರ್ತಾಳೆ. ಎಲ್ಲರೂ ಹೊರಟು ಹೋಗಿ ಗಂಡನು ಒಳಗೆ ಬಂದು ಬಾಗ್ಲಾಕೊಂಡ್ಮೇಲೆ ಹಿಲ್ಡಾ ಹೇಳ್ತಾಳೆ, ನೀನು ಇವತ್ತು ತುಂಬ ಹೇಡಿ ಹಾಗೆ ವರ್ತಿಸ್ದೆ ಕಾಳಿಂಗ ಅಂತ. ಏನು ಮಾಡಬೇಕಾಗಿತ್ತು ಅಂತ ಅವನು ಕೇಳ್ತಾನೆ. ನಾನು ಒಂದು ಏರ್ ಶಾಟ್ ಹೊಡೆದಾಗ ಅರ್ಧ ಜನ ಚೆದರಿದ್ರು, ಉಳಿದ ಅರ್ಧ ಜನ ಇನ್ನೊಂದು ಶಬ್ದಕ್ಕೆ ಹೊರಟು ಹೋಗ್ತಿದ್ರು ಅಂತಳವಳು. ಇಲ್ಲ, ಅವ್ರು ಹೋಗ್ತಿರ್ಲಿಲ್ಲ, ಅವರೇ ಮೇಲೆ ಬಿದ್ದು ನಿನ್ನ ಕೈಯಿಂದ ಬಂದೂಕ ಕಿತ್ಕೊಳ್ಳಿಲ್ವಾ ಅಂತ ಕಾಳಿಂಗ ಹೇಳ್ತಾನೆ. ಆತ್ಮರಕ್ಷಣೆಗೆ ಅಂತ ಗುಂಪಿನ ಮೇಲೆ ಗುಂಡು ಹೊಡೆದ್ರೆ ಏನಾಗ್ತಿತ್ತು ಅಂತ ಆಕೆ ಹೇಳ್ತಾಳೆ. ನಾವೆಲ್ಲ ಫಾಸಿ ಹೋಗಬೇಕಾಗಿತ್ತು, ಇಂಥ ವಿಷಯದಲ್ಲಿ ದುಡ್ಕೋದು ವಿವೇಕನ ಅಂತ ಕಾಳಿಂಗ ಕೇಳ್ತಾನೆ. ಆದರೂ ಡಿಯರ್, ನೀನು ಹೇಳಿ ಹಾಗೆ ವರ್ತಿಸ್ಬಿಟ್ಟೆ. ಈ ದೇಶದಲ್ಲಿ ಪೊಲೀಸು ಸರ್ಕಾರ ಯಾವುದು ಇಲ್ವಾ? ಅವ್ರು ಹೇಳಿದ್ರು ಅಂತ ಪಂಪ್ ಮೋಟಾರನ್ನ ಯಾಕೆ ಕಿತ್ಕೊಂಬಂದೆ ಅಂತ ಆಕೆ ಕೇಳ್ತಾಳೆ. ನೋಡು, ಪೊಲೀಸರು ಸದಾ ನಮ್ಮ ಕಾವಲು ಕಾಯ್ತಾರೆಯಾ? ಇಲ್ಲಿ ಹಳ್ಳಿ ಸಹವಾಸ ನಿನಗೆ ಗೊತ್ತಿಲ್ಲ. ರೊಚ್ಚಿಗೆದ್ರೆ ಅವರು ನಮ್ಮ ಇಡೀ ವರ್ಷದ ಬೆಳೆಯನ್ನು ಒಂದು ಕತ್ಲೆ ರಾತ್ರಿಯಲ್ಲಿ ಬಂದು ನಾಶ ಮಾಡಿ ಹೊರಟೋಗ್ತಾರೆ. 360 ದಿನನೂ ಯಾವ ಪೊಲೀಸರು ಬರ್ತಾರೆ ಹೇಳು ನಮ್ಮನ್ನು ಕಾಯಲಿಕ್ಕೆ? ಆ ಕಲ್ಯಾಣಿ ಅಂದ್ಬಿಟ್ರೆ ಏನಾಯ್ತು ಬಿಡು, ಇನ್ನು 10-12 ಸಾವಿರ ಖರ್ಚಾಗ್ಬೋದು. ವ್ಯಾನ್ಗೆ ಕೊಟ್ಟಿದ್ದ ಆರ್ಡ್ರನ್ನು ನಾಳೆನೇ ಕ್ಯಾನ್ಸಲ್ ಮಾಡ್ತೀನಿ. ಬೇರೆ ನೀರಿನ ಕೊಳವನ್ನು ಅಥವಾ ಬಾವಿಯನ್ನು ತೆಗೆಸೋಣ. ಒಟ್ಟಲ್ಲಿ ಈ ಪಿಡುಗು ಇಷ್ಟಕ್ಕೆ ಮುಕ್ತಾಯ ಆಯ್ತಲ್ಲ ಅಂತಾನೆ. ಆಗ ಆಕೆ ಹೇಳ್ತಾಳೆ, ಆದರೆ ನೀನು ನನ್ನನ್ನು ಕೈ ಬಿಟ್ಬಿಟ್ಟೆ ಡಿಯರ್, ನನ್ನ ಮರ್ಯಾದೆ ಕಾಯಲಿಲ್ಲ ಅಂತಾಳೆ. ಈ ಮಾತಿಂದ ಕಾಳಿಂಗನಿಗೂ ಕೆಡುಕು ಅನಿಸುತ್ತೆ. ಸಂಜೆಯಿಂದ ನಡೆದ ಸೋಲಿನ ಘಟನೆಗಳನ್ನೆಲ್ಲ ಅವನು ತಾಳ್ಮೆಯಿಂದ ಸಹಿಸಿ ವ್ಯಾವಹಾರಿಕ ವಿವೇಕದಿಂದ ವರ್ತಿಸಿದ್ದ. ಈಗ ಹೆಂಡತಿ ಮಾಡೋ ಈ ಆರೋಪದಿಂದ ಕ್ರುದ್ಧನಾಗಿ ಕೇಳ್ತಾನೆ, ನಿನ್ನ ಮರ್ಯಾದೆ ಕಾಯಕ್ಕೆ ನನಗೇನು ಮಾಡಬೇಕಾಗಿತ್ತು? ಸ್ಥಳದ ವಿದ್ಯಮಾನ ನಿನಗೆ ಗೊತ್ತಿಲ್ವಾ? ತಿಳಿದು ನೀನು ಯಾಕೆ ಹಸುವನ್ನು ಕೊಲ್ಲಿಸ್ದೆ ಅಂತಾನೆ. ಓ, ಆ ಪೂಜಾರಿ ನನ್ನನ್ನು ಕೆರಳಿಸ್ಬಿಟ್ಟ ಗೊತ್ತಾ? ನಿನ್ನೆ ಸಂಜೆಯಿಂದ ನಾನು ಎಷ್ಟು ವೇದನೆ ಅನುಭವಿಸಿದ್ದೀನಿ ಅಂತ ನೀನು ಕಲ್ಪಿಸ್ಕೊಳ್ಳಾರೆ ಅಂತ ಅವಳು ಬಿಕ್ಕಿ ಬಿಕ್ಕಿ ಅಳಕ್ಕೆ ಪ್ರಾರಂಭ ಮಾಡ್ತಾಳೆ. ಮಲಗಿದ್ದ ಅವಳ ತಲೆಯನ್ನು ಎತ್ತಿ ತನ್ನ ಎದೆಗೆ ಒಗಿಸ್ಕೊಂತಾನೆ. ಸಮಾಧಾನ ಮಾಡ್ತಾ ಹೇಳ್ತಾನೆ, ಯಾಕೆ, ಏನಾಯಿತು ಅಂತ. ನೋಡು, ನಿನ್ನೆ ಯಾಕೋ ಅವನು ಬಂದಿದ್ದ, ನನ್ನ ಜೊತೆ ದೊಡ್ಡಿಗೆ ಬಂದ. ಯಂತ್ರದಿಂದ ಹಾಲು ಕರಿಯೋದನ್ನು ನೋಡ್ದ. ಕರುವಿಗೆ ಹಾಲೆಲ್ಲಿ? ಹೆಂಗಸಾದ ನಿನಗೆ ಅದು ತಿಳಿಬೇಡ್ವಾ ಅಂತ ಕೇಳ್ದ. ನಮ್ಮ ದೇಶದಲ್ಲಿ ಎನ್ಸೈಮ್ಗಾಗಿ ಕರುಗಳನ್ನು ಕೊಲ್ಲೋದನ್ನು ಹೇಳಿದೆ. ನೀವು ಅನಾಗರಿಕ ಜನಾಂಗಕ್ಕೆ ಸೇರಿದವರು ಅಂತ ಏನೇನೋ ಬೈದ. ಆಮೇಲೆ ಹಸುವಿನ ಅಂಗಾಂಗಗಳು ದೇವತೆಗಳಿರ್ತಾರೆ ಅಂತ ಎಚ್ಚರಿಕೆ ಹೇಳಿ ಹೊರಟೋದ. ಈ ಅಪಮಾನವನ್ನು ಯಾರು ಸಹಿಸ್ಬೇಕು ಹೇಳು? ಅದಕ್ಕೆ ಇವತ್ತು ಬೆಳಗ್ಗೆ ಒಂದು ಹಸುವನ್ನು ಕೊಲಿಸ್ದೆ, ಅದರ ಅಂಗಾಂಗಗಳನ್ನು ಪರೀಕ್ಷೆ ನೋಡಿದೆ ಅಂತ ಹೇಳ್ತಾಳೆ. ಅಲ್ಲಿಗೆ ನಿನ್ನ ಅವಮಾನ ಹೋಯ್ತಾ ಅಂತ ಕಾಳಿಂಗ ಕೇಳ್ತಾನೆ. ಹಾಗೆ ಹೇಳಲಾರೆ, ಆದರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಯಿತು ಅಂತ ಆಕೆ ಹೇಳ್ತಾಳೆ. ಕಾಳಿಂಗ ಏನು ಮಾತಾಡೋದಿಲ್ಲ. ಇದು ತನ್ನ ಹಣೆಯ ಬರಹವೇನೋ ಅನ್ನೋ ಹಾಗೆ ಮುಖದ ಮೇಲೆ ಗೆರೆಗಳನ್ನು ಮಾಡಿಕೊಂಡು ಕಣ್ಣು ಮುಚ್ಕೊಳ್ತಾನೆ. ಹಿಲ್ಡಾನು ಕಣ್ಣು ಮುಚ್ಚಿ ಅವನ ತೊಡೆ ಮೇಲೆ ತಲೆ ಇಟ್ಟು ಒರಗ್ತಾಳೆ. ಭಾರವಾಗಿದ್ದ ತನ್ನ ಹೊಟ್ಟೆ ಕಡೆ ಆಕೆ ಗಮನ ಹೋಗುತ್ತೆ. ನಂತರ ಇದ್ದಕ್ಕಿದ್ದ ಹಾಗೆ ಹೇಳ್ತಾಳೆ, ಡಿಯರ್, ಹೀಗಂತಿದ್ದೀನಿ ಅಂತ ನೊಂದ್ಕೋಬೇಡ. ಈ ದೇಶಕ್ಕೆ ಬಂದಾಗಿಂದ ನಾನು ಒಂಟಿತನ ಸಹಿಸ್ತಾ ಇದ್ದೀನಿ. ನಿನ್ನೆಯಿಂದ ಈ ಒಂಟಿತನದ ಭಾವನೆ ನನ್ನ ವ್ಯಕ್ತಿತ್ವವನ್ನೇ ಹಿಸುಕು ತಿಂತಾ ಇದೆ. ಅದರಲ್ಲೂ ಈ ದಿನ ಸಂಜೆ ಅನಾಗರಿಕ ಕ್ರೂರ ಪಶುಗಳ ಗುಂಪಿನ ಪುಂಡುತನಕ್ಕೆ ಹೆದರ್ಕೊಂಡು ನೀನು ನನ್ನ ಮರ್ಯಾದೆನೆ ಬಲಿ ಕೊಟ್ಟಿಯಲ್ಲ,
ಆವಾಗಿಂದ ನನಗೆ ಯಾರು ದಿಕ್ಕೇ ಇಲ್ವೇನೋ ಅನ್ನಿಸ್ತಾ ಇದೆ. ಈ ವಿಶಾಲವಾದ ಅಪರಿಚಿತ ದೇಶದಲ್ಲಿ ನಾನೊಬ್ಬಳು ನಿಸ್ಸಹಾಯಕಳಾದ ಏಕಾಕಿನಿ ಅಂತ ಈಗಲೂ ಅನ್ನಿಸ್ತಿದೆ ಅಂತಾಳೆ. ಈ ಮಾತನ್ನು ಕೇಳಿದ ಕಾಳಿಂಗನ ಮನಸ್ಸು ಅವಳ ಬಗ್ಗೆ ಮರುಗತ್ತೆ. ಅವಳನ್ನೊಮ್ಮೆ ಅಪ್ಪಿ ಮುದ್ದಿಡ್ತಾನೆ. ಡಾರ್ಲಿಂಗ್, ಯಾಕೆ ಹೀಗಂತೀಯ? ನಾನಿರೋ ತನಕ ನಿನಗೆ ಭಾವನೆ ಬರಬಾರ್ದು. ಈ ಪರಿಸರದಲ್ಲಿ ನಾವು ಸ್ವಲ್ಪ ಚತುರತೆಯಿಂದ ನಡ್ಕೋಬೇಕು ಅಂತಾನೆ. ಈಗ ಅವಳಿಗೆ ಸ್ವಲ್ಪ ಸಮಾಧಾನ ಅನಿಸುತ್ತೆ. ಅವನನ್ನು ಅಪ್ಕೊಂಡು ಹೇಳ್ತಾಳೆ, ನೋಡು, ನಿನಗಾಗಿ ನಾನು ನನ್ನ ದೇಶವನ್ನು ಬಿಟ್ಟು ಹೊರಟೆ, ಬೇರೆ ದೇಶಕ್ಕೆ ಹೋಗ್ತೀನಿ. ನನ್ನ ಜ್ಞಾನದಿಂದ ವಿಜ್ಞಾನದಿಂದ ಅಲ್ಲಿಯ ಬರಡು ನೆಲದಲ್ಲಿ ಬಂಗಾರ ಹುಟ್ಟಿಸ್ತೀನಿ ಅನ್ನೋ ಒಂದು ರೋಮಾಂಚಕಾರಕ ಉತ್ಸಾಹದಿಂದ ನಾನು ನಿನ್ನನ್ನು ಮದುವೆ ಆದೆ. ಆದರೆ ಇಲ್ಲಿಗೆ ಬಂದರೆ ನೀರು ನೆಲ ಬಿಟ್ಟರೆ ನನ್ನನ್ನು ಆದರಿಸೋರು ಇಲ್ವೇ ಇಲ್ಲ ನೋಡು ಅಂತಾಳೆ. ನಾನಿಲ್ವಾ ಅಂತ ಕಾಳಿಂಗ ಕೇಳ್ತಾನೆ. ಇದೆಯಾ? ನಾನು ನಿನಗೋಸ್ಕರನೇ ಬದುಕ್ತಾ ಇದ್ದೀನಿ, ನಿನಗೋಸ್ಕರನೇ ದುಡಿತಾನೂ ಇದ್ದೀನಿ. ಅಪರಿಚಿತ ಸ್ನೇಹ ಶೂನ್ಯ ಹಳ್ಳಿಗಳಿಂದ ಸುತ್ತುವರಿಯಲ್ಪಟ್ಟ ಈ ಹೊಲದಲ್ಲಿ ನಾವಿಬ್ಬರೇ ಪರಸ್ಪರ ಪ್ರೇಮಿಸೋ ನೊಂದ ಜೀವಿಗಳು ಅಂತ ಹೇಳ್ಬಿಟ್ಟು ಅವಳು ಮೇಲೆ ಹೇಳ್ತಾಳೆ. ಮಂಚದ ಸೊಳ್ಳೆ ಪರದೆಯಿಂದ ಹೊರಗೆ ಹೋಗಿ ಅವನಿಗೂ ಕೊಟ್ಟು ತಾನು ಸ್ವಲ್ಪ ಪಾನೀಯವನ್ನು ತಗೋತಾಳೆ. ಪರದೆಯನ್ನು ಸರಿ ಮಾಡಿಕೊಂಡು ಒಬ್ರನ್ನೊಬ್ರು ಅಪ್ಕೊಂಡು ಮಲ್ಕೊತಾರೆ. ಜಾಕ್ ಬೇರೆ ಕೋಣೆಯಲ್ಲಿ ಮಲ್ಗಿರ್ತಾನೆ. ಸ್ವಲ್ಪ ಹೊತ್ತಲ್ಲೇ ಹಿಲ್ಡಾಗೆ ನಿದ್ದೆ ಹೊತ್ತುತ್ತೆ. ಆದರೆ ಕಾಳಿಂಗನಿಗೆ ಮಾತ್ರ ನಿದ್ದೆ ಹತ್ತೋದೇ ಇಲ್ಲ. ಏನೇನೋ ಕಲ್ಪನೆಗಳು, ಏನೇನೋ ನೆನಪುಗಳು ಅವನ ಮನಸ್ಸನ್ನು ಕುಕ್ಕಿ ತಿಂತಾ ಇರುತ್ತವೆ. ಅಜ್ಜನ ಕಾಲದ ಹಳ್ಳಿ ಜೀವನ ಅವನಿಗೆ ನೆನಪಿಗೆ ಬರ್ತಿರುತ್ತೆ. ಸಂಕ್ರಾಂತಿಯ ಗೋಪೂಜೆ, ಕಾರು ಹಬ್ಬದ ಹೋರಿಗಳ ಓಟ, ಶುಕ್ರವಾರದ ಪೂಜೆ ಮೊದಲಾಗಿ ಎಲ್ಲ ಉತ್ಸವಗಳು ತೇಲಿ ಬರುತ್ತವೆ. ಅಜ್ಜ ಅಜ್ಜಿ ಮತ್ತು ತನ್ನ ತಾಯಿಯರ ಗೋಭಕ್ತಿ ಕಣ್ಣಿಗೆ ಕಟ್ಟಿದ ಹಾಗೆ ಮುಂದೆ ಬಂದು ನಿಲ್ಲುತ್ತೆ. ಸಂಜೆ ಗುಂಪಲ್ಲಿ ಅವನ ತಾಯಿನೂ ಬಂದಿರ್ತಾಳೆ. ವೆಂಕಟೇಗೌಡ ವಾದ ಮಾಡುವಾಗ ಅವಳು ಅದು ತನ್ನದೇ ಮಾತು ಅನ್ನೋ ಹಾಗೆ ಬಲಮುಷ್ಟಿಯನ್ನು ಎಡಗೈಗೆ ಹೊಡಿತಾ ಇದ್ಲು. ದೇವರ ಕಲ್ಯಾಣಿಯನ್ನು ಪಂಪನ್ನು ಕಳಚಿ ಇಲ್ಲಿಗೆ ಸಾಗಿಸೋ ತನಕ ಅವಳು ಕೂಡ ಗಂಡಸರ ಸಂಘವೇ ಇದ್ಲು ಅನ್ಕೊತಾನೆ. ಕಾಳಿಂಗನಿಗೆ ಇದ್ದಕ್ಕಿದ್ದ ಹಾಗೆ ತಾನೊಬ್ಬ ಒಂಟಿಗ ಅನ್ನೋ ಭಾವನೆ ಉಕ್ಕು ಬರುತ್ತೆ. ಊರಿಗೆ ಗೌಡನಾಗಿದ್ದ ಅಜ್ಜನ ಮೊಮ್ಮಗನಾದ ನಾನು ಗೌಡತನದ ಕಿರೀಟವನ್ನು ಧರಿಸಬಹುದಾಗಿತ್ತು. ಆದರೆ ಈ ದಿನ ಊರವರೆಲ್ಲರೂ ಬಂದು ನನ್ನಿಂದಲೇ ತಪ್ಪು ದಂಡ ತಗೊಂಡು ಹೋಗಿದ್ದಾರೆ. ನಾಳೆ ಬೆಳಗ್ಗೆ ಪೂಜೆ ಹೊತ್ತಿಗೆ ಕರೀತಾರೆ, ಪಂಚಗವ್ಯ ಕುಡಿಸ್ತಾರೆ. ಹಿಲ್ಡಲ ಒಂಟಿತನಕ್ಕೆ ಮದ್ದಾಗಿ ನಾನೇನೋ ಇದ್ದೀನಿ. ಆದರೆ ನನ್ನ ಒಂಟಿತನಕ್ಕೆ ಯಾರು ದಿಕ್ಕು? ಹಿಲ್ಡನೂ ಇಲ್ಲ, ಜಾಕ್ನೂ ಇಲ್ಲ. ಅವನು ಹೀಗೆ ಯೋಚನೆ ಮಾಡ್ತಾ ತುಂಬಿ ಬೆಳೆಯುತ್ತಿದ್ದ ಹಿಲ್ಡಲ ಹೊಟ್ಟೆ ಕಡೆಗೆ ನೋಡ್ತಾನೆ. ಅದರಿಂದಲೂ ಕೂಡ ಮನಸ್ಸಿಗೆ ಯಾವುದೇ ಉತ್ತರ ಹೊಳೆಯೋದಿಲ್ಲ, ಅವನಿಗೆ ಸಮಾಧಾನ ಆಗೋದಿಲ್ಲ. 4-6 ಸಲ ಆ ಮಗ್ಳು ಈ ಮಗ್ಳು ಹೊರಳ್ತಾ ಯೋಚನೆಯಲ್ಲಿ ಮುಳುಗಿರುವಾಗೇನೆ ಹೊರಗಡೆ ಕಾಗೆ ಕೂಗಿದ ಸದ್ದಾಗತ್ತೆ. ಹತ್ರನೇ ಇದ್ದ ಟಾರ್ಚ್ ಹಾಕಿ ಕೈ ಗಡಿಯಾರ ನೋಡ್ಕೊಳ್ತಾನೆ. ಆಗಲೇ ಬೆಳಗಿನ 5:15 ಆಗಿರುತ್ತೆ. ನಿದ್ದೆ ಮಾಡ್ತಿದ್ದ ಹಿಳ್ಳಳಿಗೆ ಎಚ್ಚರ ಆಗದೆ ಇರೋ ಹಾಗೆ ಮೆಲ್ಲಗೆ ಎದ್ದು ಪರದೆಯಿಂದ ಹೊರಗೆ ಬಂದು ಮಂಚವನ್ನು ಇಳಿದು ಮನೆಯಿಂದ ಹೊರಗೆ ಬರ್ತಾನೆ. ಹೊರಗೆ ಆಗಲೇ ಸುಮಾರು ಬೆಳಕಾಗ್ತಾ ಇರುತ್ತೆ. ಒಂದ್ಸಲ ಅವನ ದೃಷ್ಟಿ ದೇವಸ್ಥಾನದ ಕಲ್ಯಾಣಿ ಕಡೆಗೆ ಹೋಗುತ್ತೆ. ಅದರ ಹತ್ರ ಇದ್ದ ಮರದ ವಿದ್ಯುತ್ ಕಂಬದ ದೀಪ ಉರಿತಾನೆ ಇರುತ್ತೆ. ಇನ್ನು ಆ ಕಂಬವನ್ನು ಕಿತ್ತು ಹಾಕಿಸ್ಬೇಕು, ಹೊಸ ಬಾವಿ ತೆಗೆಯೋ ಜಾಗವನ್ನು ಶೋಧಿಸಿ ನಿಶ್ಚಯಿಸಬೇಕು ಅಂದ್ಕೊಂಡು ದೊಡ್ಡ ಕೊಡೆಗೆ ಹೊರಡ್ತಾನೆ. ಅಷ್ಟರಲ್ಲಿ ಬೆಳಕು ಸ್ಪಷ್ಟವಾಗ್ತಾ ಇರುತ್ತೆ. ಎದುರುಗೊಂಡ ದೃಶ್ಯ ಅವನನ್ನು ದಿಗ್ಮೂಢನನ್ನಾಗಿ ಮಾಡುತ್ತೆ. ಇಡೀ ಫಾರ್ಮಿನ ಹೊಗೆ ಗಿಡಗಳೆಲ್ಲವೂ ಕಿತ್ತು ಹೊಸಕಿ ಚಲ್ಲಾಪಿಲ್ಲಿಯಾಗಿ ಎಸೆಯಲ್ಪಟ್ಟಿರುತ್ತವೆ. ಅಷ್ಟ ಚೈತನ್ಯನಾಗಿ ಹೆಜ್ಜೆಗಳನ್ನು ಹೆಳೆದು ಹಾಕೊಂತ ಅವನು ಬದುಗಳ ಮೇಲೆ ಮುಂದೆ ಹೋಗ್ತಾನೆ. ಕತ್ಲೆಯಲ್ಲಿ ಕಾಣದೆ ಉಳ್ಕೊಂಡಿದ್ದ ಒಂದೊಂದು ಗಿಡವನ್ನು ಬಿಟ್ಟರೆ ಎಲ್ಲ ಹೊಗೆ ಗಿಡಗಳು ನಾಶ ಆಗಿರುತ್ತವೆ. ಹೆಚ್ಚು ಕಡಿಮೆ 50,000 ರೂಪಾಯಿನಷ್ಟು ನಷ್ಟ ಆಗಿರುತ್ತೆ. ಈ ಕೆಲಸ ಯಾವಾಗ ಮಾಡಿದ್ರು? ರಾತ್ರಿ ನಾವು ಮಲಗಿದ ಮೇಲೆ ಮಾಡಿದ್ರಾ? ಅಥವಾ ಪಂಪನ್ನು ಕೀಳ್ತಾ ಇರಬೇಕಾದ್ರೆ ಜನ ಈ ಕೆಲಸದಲ್ಲಿ ನಿರತರಾಗಿದ್ರಾ? ಅವರು ಹೇಳಿದ ತಪ್ಪು ದಂಡ ಕೊಟ್ಟು ಪಂಚಗವ್ಯಕ್ಕೆ ಒಪ್ಪಿ ಕಲ್ಯಾಣಿ ಪಂಪನ್ನು ತೆಗೆಸಿದ್ರು ಕೂಡ ಈ ಥರ ಯಾಕೆ ಮಾಡಿದ್ರು? ಬಹುಶಃ ಅವ್ರು ಇದನ್ನೆಲ್ಲ ಮೊದಲೇ ತೀರ್ಮಾನ ಮಾಡ್ಕೊಂಡಿದ್ರಾ? ಅಥವಾ ಗುಂಪಿನಲ್ಲಿ ಕ್ಷಣಸ್ಫೂರ್ತಿಯಿಂದ ಹುಟ್ಟಿದ ಯೋಚನೆನ ಇದು ಅಂದ್ಕೊಳ್ತಾನೆ. ಅಲ್ಲಿದ್ದ ಹೆಜ್ಜೆ ಗುರುತುಗಳನ್ನು ಪರೀಕ್ಷೆ ಮಾಡ್ತಾನೆ. ಹೆಂಗಸರು ಮತ್ತು ಮಕ್ಕಳು ಭಾಗವಹಿಸಿದ್ದು ಕೂಡ ಅವನಿಗೆ ಸ್ಪಷ್ಟವಾಗಿ ತೋರುತ್ತೆ. ಹಿಲ್ಡಾ ಹೇಳಿದ ಹಾಗೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಡಬೇಕು ಅಂತ ಮನಸ್ಸಲ್ಲಿ ಬರುತ್ತೆ. ಆದರೆ ಅದರಿಂದ ಆಗೋದೇನು? ಮುಂದೆ ಎಂದಾದರೂ ಮತ್ತೆ ಹೀಗೆ ಮಾಡೋಕ್ಕೆ ಹಳ್ಳಿಗರಿಗೆ ಧೈರ್ಯ ಬರದ ಹಾಗೆ 4 ಜನರನ್ನು ಹಿಡಿಸಿ ಕೈಗೆ ಬೇಡಿ ಹಾಕಿಸ್ಬೇಕೆ? ಹಾಗೆ ಮಾಡಿಸಿದ್ರೆ ಯಾರ್ಯಾರನ್ನು ಹಿಡಿಸ್ಬೇಕು ಅಂತ ಯೋಚನೆ ಮಾಡ್ತಾ
ದೊಡ್ಡಿ ಕಡೆಗೆ ನಡೀತಾನೆ. ದೊಡ್ಡಿಯಲ್ಲಿ ಅವನಿಗಾಗಿ ಇನ್ನೊಂದು ದೃಶ್ಯ ಕಾದಿರುತ್ತೆ. ಮುಖ್ಯ ಬಾಗಿಲು ಹಾರು ಹೊಡೆದಿರುತ್ತೆ. ಹಸುಗಳು ನಿನ್ನೆ ಸಂಜೆ ಕಟ್ಟಿದ ಜಾಗದಲ್ಲೇ ಇರುತ್ತವೆ. ಒಟ್ಟು 5 ಹಸುಗಳು 6 ಕರುಗಳು ಅಲ್ಲಿಂದ ಕಾಣೆಯಾಗಿರುತ್ತೆ. ಅಲ್ಲಿ ಯಾವ ಆಳುಗಳು ಇರೋದಿಲ್ಲ. ಇಷ್ಟು ಹೊತ್ತಿಗೆ ಹಸುಗಳನ್ನು ಗೊಂತಿಂದ ಹೊರಕ್ಕೆ ಕಟ್ಟಿ ಹಾಲು ಕರಿಯೋಕ್ಕೆ ಪ್ರಾರಂಭ ಮಾಡಬೇಕಾಗಿತ್ತು. ಆದರೆ ಹಾಲು ಕರಿಯೋ ಯಂತ್ರವನ್ನು ನಡೆಸೋ ಜಮಾಲನೂ ಇಲ್ಲ. ಜೊತೆಗೆ ಒಬ್ಬನಾದರೂ ಆಳು ಕೂಡ ಇಲ್ಲ. ಕಾಣೆಯಾಗಿರೋ ಹಸುಗಳ ನಂಬರನ್ನ ಕಾಳಿಂಗ ಗಮನಿಸ್ತಾನೆ. ಅವು ಒಂದು ಕ್ರಮದಲ್ಲಿ ಹೋಗಿರೋದಿಲ್ಲ. ಅವನಿಗೆ ತಟ್ಟನೆ ಒಂದು ಅಂಶ ಹೊಳೆಯುತ್ತೆ. ಹೋಗಿರೋವೆಲ್ಲ ಪುಣ್ಯಕೋಟಿ ತಳಿ ಹಸುಗಳು. ದೊಡ್ಡಿಯಲ್ಲಿ ಆ ತಳಿಯ ಒಟ್ಟು 6 ಹಸುಗಳಿದ್ದವು. ಒಂದನ್ನು ಹಿಲ್ಡಾ ಮತ್ತು ಜಮಾಲ್ ಕೊಂದಿದ್ರೆ ಒಟ್ಟು 6 ಪುಣ್ಯಕೋಟುವೆ ಹಸುವೇನೆ ಇಲ್ಲವಾಗಿದೆ. ಅಂದರೆ ನಿನ್ನೆ ಇವರು ಕೊಂದಿರೋದು ಪುಣ್ಯಕೋಟಿ ಹಸುವನ್ನೇನೆ. 5 ಹಸು ಮತ್ತು ಅವುಗಳ ಕರುಗಳನ್ನಲ್ಲದೆ ನಿನ್ನೆ ಸತ್ತ ಹಸುವಿನ ಕರುವನ್ನು ತಗೊಂಡು ಹೋಗಿದ್ದಾರೆ. ಅಂದರೆ ಇದು ಕಳ್ಳತನದ ಕೆಲಸ ಅಲ್ವೇ ಅಲ್ಲ. ರಾತ್ರಿ ಪಂಪನ್ನು ಕಿತ್ತ ಮೇಲೆ ನನ್ನ ತಾಯಿನೇ ಇಲ್ಲಿಗೆ ಬಂದು ಹಸುಗಳನ್ನ ಬಿಚ್ಕೊಂಡು ಹೋಗಿದ್ದಾಳೆ. ಏಕೆಂದರೆ ಪುಣ್ಯಕೋಟಿ ಜಾತಿ ಅವಳಿಗೆ ಮನೆ ದೇವರ ಸಮಾನ ಅಂತ ಅವನ ಮನಸ್ಸು ಊಹೆ ಮಾಡುತ್ತೆ. ಹಾಲು ಕರೀಲಿಕ್ಕೆ ಸಹಾಯಕ್ಕೆ ಆಳುಗಳಿಲ್ಲ. ಒಂದೊಂದಾಗಿ ಮೊಲೆಗಳನ್ನು ತೊಳೆದು ಯಂತ್ರದಿಂದ ತಾನೇ ಕರಿಯೋಕ್ಕೆ ಬೇಸರ ಆಗುತ್ತೆ. ಒಂದಿನದ ಹಾಲೇ ಬೇಡ ಅಂತ ತೀರ್ಮಾನ ಮಾಡ್ತಾನೆ. ನಿನ್ನೆ ರಾತ್ರಿ ಆಗಿರೋ 50,000ಕ್ಕೂ ಮಿಕ್ಕಿದ ನಷ್ಟದಲ್ಲಿ ಒಪ್ಪತ್ತಿನ ಹಾಲೇನು ನಷ್ಟ ಅಲ್ಲ ಅಂತ ಯೋಚಿಸ್ತಾನೆ. 4-5 ಕರುಗಳನ್ನು ಬಿಚ್ಚಿ ಉಳಿದವನ್ನ ಬಿಚ್ತಾ ಇರ್ತಾನೆ. ಆದರೆ ಕರುಗಳು ಹೋಗಿ ತಾಯಿ ಕೆಚ್ಚಲನ್ನ ಗುದ್ದಿ ಉಣ್ಣಕ್ಕೆ ಪ್ರಾರಂಭಿಸಿದ್ರೆ ಹಸುಗಳು ತಡಿಲಾರದೆ ಎತ್ತಿ ಎತ್ತಿ ಒದಿಲಿಕ್ಕೆ ಪ್ರಾರಂಭ ಮಾಡ್ತಿರುತ್ತವೆ. ಸ್ವಾಭಾವಿಕವಾಗಿ ಅವನು ಬಿಚ್ಚಿದ ಕರುಗಳೆಲ್ಲವೂ ಅವುಗಳ ತಾಯಂದಿರಿಗೆ ಚೊಚ್ಚಲ ಈಗೆಗಳು. ಆ ಎಳೆ ಹಸುಗಳು ಈದ್ಮೇಲೆ ತಮ್ಮ ಕರುಗಳಿಂದ ಅವು ಉಣಿಸ್ಕೊಂಡೇ ಇರೋದಿಲ್ಲ. ಎದುರಿಗೆ ನಿಂತ ಕರುವನ್ನು ನೆಕ್ಕೋದು, ರಬ್ಬರ್ ನಳಿಕೆಗಳು ಹೀರೋ ಹಾಲನ್ನು ಮೂತ್ರ ಸುರಿಸೋ ಹಾಗೆ ಹರಿಸೋದಷ್ಟೇ ಅವಕ್ಕೆ ಅಭ್ಯಾಸ ಆಗಿರುತ್ತೆ. ಆದರೆ ಉಣ್ಣೋ ಪ್ರವೃತ್ತಿ ಕರುಗಳಿಗೆ ಹೋಗಿರೋದಿಲ್ಲ. ಕಾಳಿಂಗ ಕರುಗಳನ್ನು ಕಟ್ಟಿ ಹಾಕ್ತಾನೆ. ತಾನೇ ಒಂದೊಂದಾಗಿ ಹಸುಗಳನ್ನು ತಂದು ಬೇಗ ಬೇಗ ಯಂತ್ರದ ನಳಿಕೆಗಳಿಗೆ ಕೊಟ್ಟು ಎಲ್ಲ ಹಸುಗಳಿಂದಲೂ ಹಾಲು ಸುರಿಸ್ತಾನೆ. ತೊಳೆದು ಸಿದ್ಧವಾಗಿಟ್ಟಿದ್ದ ಕ್ಯಾನ್ಗಳಿಗೆ ತುಂಬಿಸಾನೆ. ತಾನೇ 3 ಸಲ ರಸ್ತೆ ದಡಕ್ಕೆ ಹೊತ್ತು ಸಕಾಲದಲ್ಲಿ ಮೋಟಾರ್ಗೂ ತಲುಪಿಸ್ತಾನೆ. ಹಸುಗಳನ್ನು ಇದ್ದ ಸ್ಥಳದಲ್ಲೇ ಬಿಟ್ಟು ದೊಡ್ಡಿ ಮುಂದಿನ ಬಾಗಿಲಿಗೆ ಬೀಗ ಹಾಕ್ಕೊಂಡು ರಸ್ತೆಯನ್ನು ದಾಟಿ ಕಿತ್ತು ಬಿದ್ದ ಹೊಂಗೆ ಗಿಡಗಳನ್ನು ನೋಡ್ತಾ ಮನೆಗೆ ಬರೋ ಹೊತ್ತಿಗೆ 8:30 ಗಂಟೆ ಆಗೋಗಿರುತ್ತೆ. ಜಮಾಲ್ನ ಹೆಂಡತಿ ಎದ್ದು ತನ್ನ ಶೆಡ್ಗೆ ಹೋಗಿರ್ತಾಳೆ. ಜಾಕ್ ಅವಳ ಶೆಡ್ಡಿನ ಮುಂದೆ ಆಟ ಆಡ್ತಾ ಇರ್ತಾನೆ. ಹಿಲ್ಡಾ ಇನ್ನು ಎದ್ದೇ ಇರೋದಿಲ್ಲ. ಇಡೀ ರಾತ್ರಿ ನಿದ್ದೆ ಇಲ್ಲದೆ ಕಾಳಿಂಗನ ಕಣ್ಣು ಬುಗುಬಗನೆ ಉರಿತಿರುತ್ತವೆ. ಮೈ ಕೈಗಳ ತೋಲನ್ನು ತಪ್ತಾ ಇರುತ್ತೆ. ಮುಖ ತೊಳಿಲಿಕ್ಕೆ ಬಚ್ಚಲ ಮನೆಗೆ ಹೋದಾಗ ನೆನಪಾಗುತ್ತೆ. ಮನೆ ಬಳಕೆಗೆ ಅಂತ ಕಟ್ಟಿಸಿದ ಟ್ಯಾಂಕ್ ಏನೋ ಬರ್ತಿ ಇರುತ್ತೆ. ಆದರೆ ಆ ದಿನ ಸಂಜೆಗೆ ಅದು ಖಾಲಿ ಆದ್ಮೇಲೆ ಕುಡಿಯೋ ನೀರನ್ನ ದನದ ದೊಡ್ಡಿಯಿಂದ ಅಥವಾ ಕಲ್ಯಾಣಿಯಿಂದ ಹೊತ್ತು ತರಬೇಕು. ನಿನ್ನೆ ರಾತ್ರಿ ಆಗಿರೋ ಪೈರ್ನಾಶಕ್ಕೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಡಬೇಕು ಅನ್ನೋ ಯೋಚನೆಯನ್ನ ಅವನು ಕೈ ಬಿಡ್ತಾನೆ. ಫಾರ್ಮಲ್ಲಿ ಮಾತ್ರ ಅಲ್ಲ, ದೊಡ್ಡಿಯಲ್ಲೂ ಸಹ ದುಡಿಯೋಕ್ಕೆ ಆಳುಗಳೇ ಇಲ್ಲ. ಹಳ್ಳಿಯವರಿಗೆ ದಮ್ಮಯ್ಯ ಗುಡ್ಡೆ ಹಾಕ್ತಿದ್ರೆ ಒಬ್ಬ ಆಳು ತನಗೆ ಸಿಕ್ಕೋದಿಲ್ಲ. ಇನ್ನು ತಾನು ಈ ಫಾರ್ಮಲ್ಲಿ ಮಾಡೋದೇನು ಅಂತ ಕಾಳಿಂಗ ಯೋಚಿಸ್ತಾನೆ. ಮುಖ ತೊಳೆದು ಹೊರಗೆ ಬರೋ ಹೊತ್ತಿಗೆ ದೇವಸ್ಥಾನದಲ್ಲಿ ಗಂಟೆ ಬಾರಿಸಿದ್ದು ಕೇಳುತ್ತೆ. ಅಷ್ಟರಲ್ಲಿ ಒಬ್ಬ ಹುಡುಗ ಅಲ್ಲಿಗೆ ಬರ್ತಾನೆ. ಎಲ್ಲ ಗುಡಿಗೆ ಬಂದವರಂತೆ, ನೀವು ಗಂಡ ಹೆಂಡತಿ ಜೋಡಿಲಿ ಬರ್ಬೇಕಂತೆ ಅಂತಾನೆ. ತಾವು ಬರ್ತೀವಿ ಅಂತ ಹೇಳ್ಬಿಟ್ಟು ಕಾಳಿಂಗ ಹುಡುಗನನ್ನ ಕಳಿಸ್ಕೊಡ್ತಾನೆ. ಹಿಲ್ಡಾ ಇನ್ನು ಎದ್ದಿರೋದಿಲ್ಲ. ಕರೆದ್ರೆ ಅವಳು ಬರೋದೂ ಇಲ್ಲ ಅಂತ ಅವನ ಮನಸ್ಸು ಹೇಳುತ್ತೆ. ತನ್ನ ಪ್ರಾಣ ಹೋದ್ರೂ ಈ ಅಪಮಾನಕಾರಕ ಪ್ರಾಯಶ್ಚಿತ್ತಕ್ಕೆ ಅವಳು ಒಪ್ಪೋದಿಲ್ಲ ಅಂತ ಇವನಿಗನ್ಸುತ್ತೆ. ಮನೆ ಬಾಗಿಲನ್ನು ಹಾಗೆ ಮುಂದೆ ಮಾಡಿಕೊಂಡು ಜಾಕ್ನನ್ನು ಜೊತೆಲಿ ಕರ್ಕೊಂಡು ಕಲ್ಯಾಣಿ ಹತ್ತಿರದಿಂದಲೇ ಅವನು ದೇವಸ್ಥಾನಕ್ಕೆ ಹೋಗ್ತಾನೆ. ನೀರಿನ ಪಂಪ್ ಇದ್ದ ಜಾಗವನ್ನು ನೋಡಿದಾಗ ಮನಸ್ಸು ದುಃಖದಿಂದ ತುಂಬಿ ಬರುತ್ತೆ. ದೇವಸ್ಥಾನದ ಒಳ ಅಂಕಳವನ್ನ ವೆಂಕಟರಮಣ ಶುಚಿ ಮಾಡ್ತಾ ಇರ್ತಾನೆ. ಹೊರಗಡೆ ವೆಂಕಟೇಗೌಡ, ಮಾಟ ಮೊದಲಾಗಿ 10 ಜನ ಇರ್ತಾರೆ. ಇವನನ್ನು ಕಂಡು ವೆಂಕಟೇಗೌಡ ಕೇಳ್ತಾನೆ, ನೀನೊಬ್ಬನೇ ಬಂದೆ, ನಿನ್ನ ಹೆಂಡತಿ ಎಲ್ಲಿ ಅಂತ. ರಾತ್ರಿ ಎಲ್ಲ ಚಳಿ ಜ್ವರದ ಹೊಡೆದು ಮಲಗೆವಳೆ, ನನ್ನ ಕೈಲಿ ಕೊಡಿ, ನಾನೇ ತಗೊಂಡು ಹೋಗಿ ಕುಡಿಸ್ತೀನಿ ಅಂತ ಕಾಳಿಂಗ ಹೇಳ್ತಾನೆ. ಕಾಳಿಂಗನ ಉತ್ತರದ ಹಿನ್ನೆಲೆ ವೆಂಕಟರಮಣನಿಗೆ ತಕ್ಷಣ ಗೊತ್ತಾಗುತ್ತೆ. ಆದರೆ ಅವನು ಸುಮ್ಮನೆ ಇರ್ತಾನೆ. ಗೌಡರು ಕೂಡ ಅದಕ್ಕೆ ಯಾವ ಆಕ್ಷೇಪವನ್ನು ಎತ್ತೋದಿಲ್ಲ. ವೆಂಕಟರಮಣ ಪೂಜೆಯನ್ನು ಪ್ರಾರಂಭ ಮಾಡ್ತಾನೆ. ವೆಂಕಟೇಗೌಡ ಕಾಳಿಂಗನನ್ನ ಮೈ ತೊಳ್ಕೊಂಡಿದ್ಯಾ ಅಂತ ಕೇಳಿದಾಗ ಅವನು ಇಲ್ಲ
ಅಂತಾನೆ. ಆಮೇಲೆ ವೆಂಕಟರಮಣನನ್ನ ಕೇಳಿ ದೇವಸ್ಥಾನದ ಬಿಂದಿಗೆ ತಗೊಂಡು ಕಾಳಿಂಗನನ್ನ ಅವನ ಮಗನನ್ನ ಕಲ್ಯಾಣಿ ದಡಕ್ಕೆ ಕರ್ಕೊಂಡು ಹೋಗ್ತಾನೆ. ಕಾಳಿಂಗ ತನ್ನ ಶರ್ಟು ಮತ್ತು ಕಾಕಿ ನಿಕ್ಕರನ್ನು ಮಗನ ನೈಟ್ ಸೂಟನ್ನು ಬಿಚ್ಚಿಟ್ಟ ಮೇಲೆ ಅವರಿಬ್ಬರು ತಲೆ ಮೇಲೆ ದಡದಡ ಅಂತ 3 ಬಿಂದಿಗೆ ನೀರನ್ನು ತಂದು ಸುರಿತಾರೆ. ಬರೀ ಒದ್ದೆ ಒಳಚಡ್ಡಿಯಲ್ಲಿ ಮೈ ನಡುಗಿಸ್ಕೊಂತ ಕೈ ಕಟ್ಕೊಂತಾನೆ ಕಾಳಿಂಗ. ಮಗನ ಜೊತೆ ದೇವಸ್ಥಾನದ ಬಾಗಿಲಿಗೆ ಹೋಗಿ ನಿಂತ್ಕೊಂತಾನೆ. ವೆಂಕಟೇಗೌಡ ಒಳ ಬಾಗಿಲಿನ ಮೇಲೆ ದಾರಂದದ ಮೇಲಿದ್ದ ವಿಭೂತಿಯ ಗಟ್ಟಿಯನ್ನ ತಾನೇ 3 ಬೆರಳಲು ಮಸ್ಕೊಂಡು ಅದನ್ನ ಮಗ ತಂದೆ ಇಬ್ಬರಿಗೂ ಹಚ್ತಾನೆ. ಜಾಕ್ನ ಕೆಂಪು ಹಣೆ ಮೇಲೆ ಬಿಳಿ ವಿಭೂತಿ ಮಂಕು ಬಣ್ಣದ ಬೂದಿ ಹಾಗೆ ಕಾಣಿಸ್ತಾ ಇರುತ್ತೆ. ಸುಮಾರು ಅರ್ಧ ಗಂಟೆಯಲ್ಲಿ ಪೂಜೆ ಮುಗಿಯುತ್ತೆ. ಆನಂತರ ವೆಂಕಟರಮಣ ಮಂತ್ರ ಹೇಳ್ಕೊಂಡು ಹೊರಗೆ ಬರ್ತಾನೆ. ಮೊದಲು ಕಾಳಿಂಗನಿಗೆ 3 ಉದ್ಧರಣೆ ಪಂಚಗವ್ಯ ಕೊಡ್ತಾನೆ. ಕಾಳಿಂಗ ಅದನ್ನು ಕಣ್ಣಿಗೊತ್ಕೊಂಡು ಕುಡಿದ್ಮೇಲೆ ಮತ್ತೆ 3 ಉದ್ಧರಣೆಯನ್ನು ಹಾಕಿಸ್ಕೊಂಡು ಜಾಕ್ಗೆ ಕುಡಿಸ್ತಾನೆ. ಜಾಕ್ ಔಷಧಿ ಕುಡಿಯೋ ಹಾಗೆ ಮುಖ ಮಾಡಿಕೊಂಡು ಅದನ್ನು ನುಂಗ್ತಾನೆ. ಆ ನಂತರ ಒಂದು ಮುತ್ತುಗದಲ್ಲಿಯ ಒಂದು ಪುಟ್ಟ ದೊನ್ನೆಯನ್ನು ಕಟ್ಟಿ ಕಾಳಿಂಗನ ಹೆಂಡತಿಗೂ 3 ಉದ್ಧರಣೆ ತೆಗೆದಿಟ್ಟ ಮೇಲೆ ಅಲ್ಲಿ ಸೇರಿದ್ದ ಸಮಸ್ತರು ಆ ಪಂಚಗವ್ಯವನ್ನು ಸ್ವೀಕರಿಸ್ತಾರೆ. ದೇವರಿಗೆ ದೊಡ್ಡ ಮಂಗಳಾರತಿ ಆಗುತ್ತೆ. ಎಲ್ಲರಿಗೂ ಮಂಗಳಾರತಿ ತೀರ್ಥ ಕೊಟ್ಟು ಮುತ್ತುಗದ ಎಲೆ ಮೇಲೆ ಪ್ರಸಾದವಾಗಿ ಬಾಳೆಹಣ್ಣಿನ ರಸಾಯನವನ್ನು ವಿನಿಯೋಗಿಸಿದ ನಂತರ ವೆಂಕಟರಮಣನು ಪ್ರಸಾದ ತಗೊಂಡು ಹೊರಗೆ ಬಂದು ಕೂತ್ಕೊಂತಾನೆ. ಆಗ ಕಾಳಿಂಗ ವೆಂಕಟೇಗೌಡನನ್ನು ಕೇಳ್ತಾನೆ, ನಿನ್ನೆ ನೀವು ಹೇಳಿದ್ದೆಲ್ಲ ನಾನು ಕೇಳಲಿಲ್ವಾ? ಓಟು ಸಾಲದು ಅಂತ ಹೊಲದ ಹೊಗೆ ಗಿಡ ಎಲ್ಲ ಯಾಕೆ ಕೀಳ್ಸಾಕ್ಸಿದ್ರಿ ಅಂತಾನೆ. ಏನು ತಿಳಿದೇ ಇದ್ದ ಗೌಡಯ್ಯ ಕೇಳ್ತಾನೆ, ಎಂಥ ಹೊಗೆ ಗಿಡ ಕೀಳ್ಸಿದುಲ್ಲ ಅಂತ. ಹೊಲದಲ್ಲಿ 1 ಗಿಡನೂ ಬಿಟ್ಟಿಲ್ಲ, ಎಲ್ಲನೂ ಕಿತ್ತು ಕತ್ತರಿಸಿ ಎಸ್ದವ್ರೆ. 50,000 ರೂಪಾಯಿ ಹೋಯ್ತು ನನಗೆ. ಅದರ ಬೀಜ, ಗೊಬ್ಬರ, ನೀರಿನ, ಕರೆಂಟಿನ ಖರ್ಚು ಎಷ್ಟು ಮಾಡಿದ್ದೆ, ನಿಮ್ಗೇನು ಸಿಕ್ತು ಲಾಭ ಅನ್ನುವಾಗ ಕಾಳಿಂಗನ ಧ್ವನಿ ಭಾರವಾಗತ್ತೆ. ಏಯ್, ಅದ್ಯಾವಂದ್ಲ ಎಳೆ ಹಸಿರು ಗಿಡಕ್ಕೆ ಕೈ ಹಾಕಿದ ಕಳ್ಳನ ಮಗ, ಲೇ ದೇವ್ರ ಗುಡಿಲಿ ಕುಂತಿದ್ದೀರ, ನಿಜ ಹೇಳ್ಬಿಡಿ ಅಂತ ವೆಂಕಟೇಗೌಡ ಎಲ್ಲರನ್ನು ನೋಡ್ತಾನೆ. ಕಾಳಿಂಗನನ್ನ ಕರ್ಕೊಂಬರಕ್ಕೆ ಹೋಗಿದ್ದ 12 ವರ್ಷದ ಹುಡುಗ ಹೇಳ್ತಾನೆ, ರಾತ್ರಿನಾಗೆ ನೀವೆಲ್ಲ ಇಲ್ಲಿ ಮಿಷಿನ್ ಬಿಚ್ತಿದ್ರಲ್ಲ, ಆಗ ನಾವು ಹೆಂಗಸರು ಎಲ್ಲ ಸೇರ್ಕೊಂಡು ಕಿತ್ತಾಕಿದ್ವು ಅಂತಾನೆ. ನಿಮ್ಮನೆ ಹಾಳಾಗ ಸೂಳೆ ಮಕ್ಕಳ ಅಂತ ವೆಂಕಟೇಗೌಡ ಎಲ್ರನ್ನೂ ಒಟ್ಟಿಗೆ ಬೈತಾನೆ. ನಿಮ್ಗೆ ಯಾರಲ್ಲ ಹೇಳಿದ್ದು ಹಿಂಗೆ ಮಾಡೋಕ್ಕೆ ಅಂತನೂ ಕೇಳ್ತಾನೆ. ಯಾರೂ ಇಲ್ಲ, ಹುಡುಗರು ಕೀಳಕ್ಕೆ ಶುರು ಮಾಡಿದ್ವು, ದೊಡ್ಡವರು ಸೇರ್ಕೊಂಡ್ರು ಅಂತ ಹುಡುಗ ಹೇಳ್ತಾನೆ. ಕಾಳಿಂಗ ಕೇಳ್ತಾನೆ, ನನ್ನ ದೊಡ್ಡಿಲ್ಲಿ ದನ ಹೊಡ್ಕೊಂಡು ಹೋಗಿದ್ದು ಯಾರು ಅಂತ. ಒಟ್ಟು 8 ದನ ಹೋಗ್ಯವೆ ಅಂತ ಗೌಡ ಕೇಳ್ತಾನೆ. 5 ಹಸ 6 ಕರ ಅಂತ ಕಾಳಿಂಗ ಹೇಳ್ತಾನೆ. ನಿಮ್ಮ ಅವನೇ ಕಣಯ್ಯ, ನಿನ್ನೆ ಒಂದು ಪುಣ್ಯಕೋಟಿ ಹಸುನ ನಿನ್ನ ಹೆಂಡ್ತಿ ಸಾಯಿಸಿ ತಿಂದ್ಲು. ಅದಕ್ಕೆ ಆ ತಳಿ ಹಸನ ನಿಂತಾವ್ ಬಿಡಕ್ಕಾಗ್ದು ಅಂದ್ಬಿಟ್ಟು ಆಕೆ ರಾತ್ರಿನಾಗೆ ಇಲ್ಲಿಂದ ಹೋಗುವಾಗ್ಲೇನೆ ದೊಡ್ಡಿಗೆ ಹೋಗಿ ಬಿಚ್ಕೊಂಡು ಬಂದ್ಲು. ನಾವು ಜೋಡಿಲಿದ್ವು ಅಂತ ಗೌಡ ಹೇಳ್ತಾನೆ. ಕಾಳಿಂಗ ಮತ್ತೇನು ಮಾತಾಡೋದಿಲ್ಲ. ಎಲ್ಲರದು ಪ್ರಸಾದ ಮುಗಿದ ಮೇಲೆ ಅವನು ಯಜಮಾನ ಗೌಡನನ್ನ ಕೇಳ್ತಾನೆ, ಆಳುಗಳೆಲ್ಲ ತಲೆ ತಪ್ಪಿಸ್ಕೊಂಡು ಹೋಗವ್ರೆ, ಇನ್ನು ನಾನು ಬ್ಯಾಸಾಯ ಮಾಡೋದಾದ್ರೂ ಹೆಂಗೆ? ನೀವು ಕೇಳಿದ 1,000 ಕೊಟ್ಟೆ, ಕಲ್ಯಾಣಿಗೆ ಹಾಕಿದ್ದ ಪಂಪ್ ಮಿಷಿನನ್ನು ಕಿತ್ತದೆ, ಪಂಚಗವ್ಯನೂ ಆಯಿತು, ಸಾಲದಕ್ಕೆ 50,000 ರೂಪಾಯಿನ ಫಸಲು ಹೋಯ್ತು. ಈಗ ಆಳುಗಳು ಕೈ ಬಿಡ್ಬೇಕಾ ಅಂತ ಕೇಳ್ತಾನೆ. ಸರಿ, ಇನ್ನೇನು ಯೋಚನೆ ಮಾಡಬೇಡ, ಈಗ ಪಂಚಗವ್ಯ ಆಯ್ತಲ್ಲ, ಅವ್ರನ್ನೆಲ್ಲ ಹಂಗೆ ಹೇಳಿ ಕಳಿಸ್ತೀನಿ ಅಂತ ವೆಂಕಟೇಗೌಡ ಆಶ್ವಾಸನೆ ಕೊಡ್ತಾನೆ. ವೆಂಕಟರಮಣ ದೇವಸ್ಥಾನದ ಬಾಗಿಲು ಹಾಕಿ ಇನ್ನೊಮ್ಮೆ ಗಂಟೆ ಬಾರಿಸಿ ಎಲ್ಲ ಆದ ನಂತರ ಉಳಿದವರೆಲ್ಲರೂ ಅವ್ರವ್ರ ಮನೆ ಸೇರ್ತಾರೆ. ಸುಮಾರು 11 ಗಂಟೆ ಹೊತ್ತಿಗೆ ಮನೆಗೆ ಬಂದ ಗಂಡ ಮತ್ತು ಮಗನ ಹಣೆಯನ್ನ ನೋಡ್ತಾಳೆ ಹಿಲ್ಡ. ತಿರಸ್ಕಾರದಿಂದ ಹೇಳ್ತಾಳೆ, ಇದೇನಿದು, ತಪ್ಪು ಅಂತ ನಾಚಿಕೆ ಇಲ್ಲದೆ ಒಪ್ಕೊಳಕ್ ಹೋಗಿದ್ದೀರಾ? ನಿಮ್ಮ ಕೈಲೇ ಇರೋದೇನು, ನನಗೆ ಅಂತ ತಂದ್ರ ಅದನ್ನ ಅಂತಾಳೆ. ಹ್ಞೂ ಅಂತ ಕಾಳಿಂಗ ಹೇಳ್ತಾನೆ. ಇಲ್ಲಿ ಏನಾಗಿದೆ ಗೊತ್ತಿದ್ಯಾ? ಇಲ್ಲಿದ್ರೆ ಅಪಾಯ ಅಂತ ಬೀಬಿನ ಕರ್ಕೊಂಡು ಬರೋಕ್ಕೆ ಜಮಾಲ್ ಯಾರೋ ಒಬ್ರನ್ನ ಕಳಿಸಿದ್ದ, ಅವಳು ಹೊರಟೆ ಹೋಗ್ಬಿಟ್ಲು. ಎಲ್ಲಿಗೆ ಏನು ಅಂತ ಒಂಚೂರು ಹೇಳಲಿಲ್ಲ. ನೋಡಿದ್ರೆ ಹೊಲದಲ್ಲಿರೋ 1 ಹೊಗೆ ಗಿಡನೂ ಉಳಿದಿಲ್ಲ ಅಂತ ಆಕೆ ಹೇಳ್ತಾಳೆ. ಅದೆಲ್ಲ ಗೊತ್ತಿದೆ ನನಗೆ, ಒಬ್ಬ ಆಳುನೂ ಇಲ್ಲ ಅಂತ ಕಾಳಿಂಗ ಹೇಳ್ತಾನೆ. ಡಿಯರ್, ನಾನು ಹೇಳ್ದ ಹಾಗೆ ಕೇಳು. ಅವನ ಕೊರಳಿಗೆ ತನ್ನ ತೋಳನ್ನು ಸುತ್ತ ಹಿಡಿದುಕೊಂಡು ಆಕೆ ಹೇಳ್ತಾಳೆ, ಈ ದೇಶದಲ್ಲಿ ನಮ್ಮನ್ನು ಕೇಳೋರಿಲ್ಲ, ಇದನ್ನೆಲ್ಲ ಮಾರಿಬಿಡೋಣ, ನಡಿ ನಮ್ಮ ದೇಶಕ್ಕೆ ಹೋಗ್ಬಿಡೋಣ, ಅಲ್ಲೇ ಜಮೀನು ತಗೊಂಡು ವ್ಯವಸಾಯ ಮಾಡೋಣ, ಇಲ್ಲಾಂದರೆ ಏನಾದರೂ ನೌಕರಿ ಮಾಡೋಣ ಅಂತ ಆಕೆ ಹೇಳ್ತಾಳೆ. ಇಲ್ಲ, ಈಗ ಊರಿನವ್ರ ಕೋಪ ಶಾಂತ ಆಗಿದೆ, ಆಳುಗಳನ್ನ ಕಳಿಸ್ಕೊಡ್ತಾರೆ, ನಾವು ಸೋಲ್ಬಾರ್ದು. ಈ ಬೆಳೆ ಹೋಯ್ತು ನಿಜ, ಆದರೆ ಬೇರೆ ಬಾವಿ ತೆಗೆದು ಮತ್ತೆ ಬೆಳೆ ಹಾಕೋಣ.
ಈ ಜನದ ಜೊತೆಗೆ ಸ್ವಲ್ಪ ಚಾತುರ್ಯದಿಂದ ವರ್ತಿಸ್ಬೇಕು. ಒಂದ್ಸಲ ದೇವಸ್ಥಾನಕ್ಕೆ ಹೋಗಿ ಬಂದರೆ ಎಲ್ಲ ಸರಿಯಾಗುತ್ತೆ ಅಂತ ಕಾಳಿಂಗ ಹೇಳ್ತಾನೆ. ಡಿಯರ್, ನಿನ್ನ ಚಾತುರ್ಯ ನನ್ನನ್ನು ಇನ್ನೂ ಒಂಟಿಯಾಗಿ ಮಾಡತ್ತೆ. ನೀನು ಚಾತುರ್ಯಕ್ಕೋ ಅಥವಾ ಮತ್ಯಾತಕ್ಕೋ ಅವ್ರ ಜೊತೆಗೆ ಆಡಬಲ್ಲೆ, ಆದರೆ ನಾನು ಈ ಒಂಟಿತನ ಸಹಿಸಲಾರೆ ಅಂತ ಹೇಳ್ತಾಳೆ. ಹಿಲ್ಡಾ, ಸಹಿಸ್ಕೊಂಡ್ಲೇಬೇಕು. ಈ ವಾತಾವರಣಕ್ಕೆ ನೀನು ಸ್ವಲ್ಪ ಹೊಂದ್ಕೋಬೇಕು ಅಂತ ಕಾಳಿಂಗ ಹೇಳ್ತಾನೆ. ನೋ, ನಾನು ಸಾವಿನ ಸಂಗಡ ಮಾತ್ರ ಹೊಂದ್ಕೊಳ್ಳಬಲ್ಲೆ. ನಿನ್ನ ಕೆಲಸದಿಂದ ಆ ಹಳ್ಳಿಯವ್ರಿಗೆ ತಾವು ಗೆದ್ವಿ ಅನ್ನೋ ಭಾವನೆ ಬಂದಿದೆ. ಮತ್ತೊಂದು ದಿನ ಯಾವುದಾದ್ರೂ ಸಣ್ಣ ಕಾರಣಕ್ಕೆ ಅವರು ಹೀಗೆ ಮಾಡೋಕ್ಕೆ ಮತ್ತೆ ಹೇಸೋದಿಲ್ಲ. ನೀನು ಈಗಲೂ ಪೊಲೀಸ್ಗೆ ಕಂಪ್ಲೇಂಟ್ ಮಾಡು. ಅವ್ರಿಗೆ ಹೆದರಿಕೆ ಹುಟ್ಟಿಸ್ತಿದ್ರೆ ನಾವು ಬದುಕೋದು ಹೇಗೆ ಅಂತ ಹಿಲ್ಡಾ ಹೇಳ್ತಾಳೆ. ಕಾಳಿಂಗ ಸ್ವಲ್ಪ ಹೊತ್ತು ತನ್ನೆಲ್ಲ ಯೋಚನೆ ಮಾಡ್ಕೊತಾನೆ. ಅವಳ ಮಾತು ನಿಜವಾ ಅಂತ ಅವನಿಗೆ ಅನಿಸುತ್ತೆ. ದಿನ ಹಾಗೆ ಮುಂದುವರಿಯುತ್ತೆ. ಆ ತಿಂಗಳಲ್ಲಿ ವೆಂಕಟರಮಣ ತಾಲೂಕು ಖಜಾನೆಗೆ ಹೋಗಿದ್ದಾಗ ಸಂಬಳ ಆಗೋಷ್ಟಕ್ಕೆ ಸಂಜೆ 5 ಗಂಟೆ ಆಗಿರುತ್ತೆ. ಅಷ್ಟರಲ್ಲಿ ಕೊನೆ ಮೋಟಾರು ಹೊರಟು ಹೋಗಿರುತ್ತೆ. ತಾಲೂಕಿನ ಸಂತೆ ದಿನವಾಗಿರೋದ್ರಿಂದ ಅಗ್ರಹಾರದ್ದೇ 3-4 ಸಂತೆ ಗಾಡಿಗಳಿರುತ್ತವೆ. ಇವನು ಹೋಗಿ ಅವ್ರನ್ನ ವಿಚಾರಿಸಿದಾಗ ಅವರೆಲ್ಲ ಹೊರಡೋದು ರಾತ್ರಿ 9 ಗಂಟೆ ಮೇಲೆ ಅಂತ ತಿಳಿಯುತ್ತೆ. ಗಾಡಿಯವರು ಅಡುಗೆ ಮಾಡಿಕೊಂಡು ಊಟ ಮಾಡಿ ಕೊರಳೆತ್ತಾ ಇರ್ತಾರೆ. ಅಲ್ಲಿ ತನಕ ಮಾಡೋಕ್ಕೆ ಕೆಲಸ ಇಲ್ಲದೆ ಇವನು ತಿರುಗಾಡಕ್ಕೆ ಹೊರಡ್ತಾನೆ. ಆ ತಾಲೂಕಿನ ಸಾರ್ವಜನಿಕ ಮೈದಾನದಲ್ಲಿ ಯಾವುದೋ ಭಾಷಣ ನಡೀತಾ ಇರುತ್ತೆ. ಲೌಡ್ ಸ್ಪೀಕರ್ ಹಚ್ಚಿದ್ದ ಅದನ್ನು ಕೇಳೋಕ್ಕೆ ಒಂದು 4-5 ಸಾವಿರ ಜನ ಆದರೂ ಸೇರಿದ್ರು. ಇವನು ಹೋಗಿ ಒಂದು ಕಡೆಯಲ್ಲಿ ಕೂತ್ಕೊತಾನೆ. ಭಾಷಣಕಾರರು ಯಾರೋ ಉತ್ತರ ಹಿಂದೂಸ್ತಾನದ ಕಡೆಯವರು. ಅವರು ಹಿಂದಿಯಲ್ಲಿ ಹೇಳ್ತಿದ್ದನ್ನು ಅವ್ರ ಪಕ್ಕದಲ್ಲೇ ಇದ್ದ ಇನ್ನೊಬ್ಬರು ಸ್ಪಷ್ಟವಾದ ಕನ್ನಡಕ್ಕೆ ಅನುವಾದಿಸಿ ಹೇಳ್ತಾ ಇರ್ತಾರೆ. ಭಾರತದ ಗೋ ಪರಂಪರೆ ಮತ್ತು ಇಂದಿನ ಸ್ಥಿತಿ ಅನ್ನೋ ವಿಷಯ, ವೇದ, ಉಪನಿಷತ್ತು, ಪುರಾಣ ಮೊದಲಾವುಗಳಲ್ಲಿ ಗೋವನ್ನು ನಮ್ಮವರು ಯಾವ ರೀತಿ ಭಾವಿಸಿದ್ರು ಅನ್ನೋದನ್ನ ಆತ ವಿದ್ವತ್ಪೂರ್ಣವಾಗಿ ವಿವರಿಸ್ತಾ ಇರ್ತಾರೆ. ಇವೆಲ್ಲ ವಿಷಯಗಳು ಅವರು ಉದ್ಧರಿಸಿದ ಸಂಸ್ಕೃತ ಶ್ಲೋಕಗಳು ಕೂಡ ಹೆಚ್ಚು ಕಡಿಮೆ ವೆಂಕಟರಮಣನಿಗೆ ಎಲ್ಲ ಗೊತ್ತಿರುತ್ತವೆ. ಆದರೆ ಅವರು ಆಧುನಿಕ ಕಾಲದಲ್ಲಿ ಭಾರತದ ಗೋವಿನ ಸ್ಥಿತಿಯನ್ನು ವರ್ಣಿಸತೊಡಗಿದಾಗ ಆವರೆಗೂ ಅವನಿಗೆ ತಿಳಿದಿದ್ದಂತಹ ಒಂದು ಹೊಸ ಪ್ರಪಂಚ ಕಾಣಿಸುತ್ತೆ. ಅವ್ರು ಏನು ಹೇಳ್ತಾ ಇರ್ತಾರೆ ನಾಳೆ ನೋಡೋಣ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.